ಹಲೋ ಪೇರೆಂಟ್ಸ್, ನಿಮಗೆ ಗೊತ್ತಾ ಜಂತು ಹುಳುಗಳಲ್ಲಿನೂ ತುಂಬಾ ಟೈಪ್ಸ್ ಇರುತ್ತೆ. ಒಂದೊಂದು ರೀತಿಯ ಹುಳುಗಳು ಒಂದೊಂದು ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹೌದು, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಹೆಲ್ತ್ ಅವೇರ್ನೆಸ್ ವಿತ್ ಡಾಕ್ಟರ್ ವಿಜಯ. ಪೇರೆಂಟ್ಸ್, ರೌಂಡ್ ವಾಮ್ ಅಂತ ಇರುತ್ತದೆ. ಇದು ಇಂಟೆಸ್ಟೈನ್ ಅಲ್ಲಿ ತುಂಬಾ ಅಲ್ಲೇ ಇದ್ಕೊಂಡು ತುಂಬಾ ದೊಡ್ಡದಾಗ್ಕೊಂತ ಹೋಗುತ್ತೆ. ನೀವು ನೋಡ್ದಿರ್ಬೋದು, ಹಳೆಯ ದಿನಗಳಲ್ಲಿ ತುಂಬಾ ದೊಡ್ಡ ಜಂತು ಹುಳುಗಳನ್ನು ಅದನ್ನ ರೌಂಡ್ ವಾಮ್ ಅಂತ ಹೇಳ್ತೇವೆ. ಇದು ಎಲ್ಲ ನ್ಯೂಟ್ರಿಷನ್ ಪೋಷಕಾಂಶಗಳನ್ನು ಕದೀತಾ ಇರುತ್ತದೆ. ಹಾಗೆ ಇನ್ನೊಂದು ಪಿನ್ವಾಮ್ ಅಂತ ಹೇಳ್ತೇವೆ, ವಿಪ್ವಾಮ್. ಇದು ಕರಳಲ್ಲೇ ಇದ್ಕೊಂಡು ರಾತ್ರಿ ಆದ ತಕ್ಷಣ ಹೊರಗಡೆ ಬಂದು ತುಂಬಾ ಸಿವಿಯರ್ ಇಚ್ಚಿಂಗ್ ಅನ್ನ ಮಾಡುತ್ತದೆ. ಸೊ ನೈಟ್ ಇಚ್ಚಿಂಗ್, ಪ್ರೈವೇಟ್ ಪಾರ್ಟ್ ಅಲ್ಲಿ ತುಂಬಾ ಇಚ್ಚಿಂಗ್ ಆಗ್ತಾ ಇದೆ ಅಂದ್ರೆ ಇದು ಪಿನ್ವಾಮ್ ಕಾರಣದಿಂದ ಇರಬಹುದು. ಹಾಗೆ ಪೇರೆಂಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಹುಕ್ವಾಮ್ ಅಂತ ಹೇಳ್ತೇವೆ. ಇದು ನಿಮ್ಗೆ ಗೊತ್ತಾ, ಇದು ತುಂಬಾನೇ ರಕ್ತ ಕುಡಿಯುತ್ತದೆ. ಜಸ್ಟ್ ಒನ್ ಹುಕ್ವಾಮ್ 0.2 ml ಪರ್ ಡೇ ರಕ್ತವನ್ನು ಹೀರುತ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 50 ಹುಕ್ವಾಮ್ ಇದ್ರೆ 10 ml ರಕ್ತವನ್ನು ಕುಡಿಯುತ್ತದೆ. ನಿಮ್ಗೆ ಗೊತ್ತಾ, ಈ ಹುಕ್ವಾಮ್ ತುಂಬಾ ಐರನ್ ಡೆಫಿಷಿಯನ್ಸಿ ಅನಿಮಿಯಾನ ಕ್ರಿಯೇಟ್ ಮಾಡುತ್ತದೆ. ಎಷ್ಟೋ ಮಕ್ಕಳಲ್ಲಿ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಿದೀವಿ. ಹಾಗೆ ಟೇಪ್ ವಾಮ್ ಅಂತ ಹೇಳ್ತೇವೆ. ಇದು ತುಂಬಾ ಟೇಪ್ ತರ ಇರುತ್ತೆ, ಹಾಗೆ ನ್ಯೂಟ್ರಿಷನ್ ಕದಿಯುತ್ತದೆ. ಸೊ ಪೇರೆಂಟ್ಸ್, ಇದ್ರ ಬಗ್ಗೆ ಹಾಗೆ ತಿಳಿದುಕೊಳ್ಳಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ವೇಯಿಂಗ್ ಮೆಸೇಜ್ ಏನಂದ್ರೆ, ಮಕ್ಕಳಲ್ಲಿ 6 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡ್ಲೇಬೇಕು. ಅಟ್ಲೀಸ್ಟ್ ಟಿಲ್ 5 years. 6 ತಿಂಗಳಿಗೊಮ್ಮೆ ಜಂತಿನ ಹುಳಿದ ಔಷಧವನ್ನ ಮಗುವಿನ ತೂಕದ ಪ್ರಕಾರ ಹಾಗೆ ವಯಸ್ಸಿನ ಪ್ರಕಾರ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ತೆಗೆದುಕೊಳ್ಳಿ. ಹಾಗೆ ಮಕ್ಕಳಿಗೆ ಡಿವಾರ್ಮಿಂಗ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ DM ಮಾಡಿ ತಿಳ್ಕೋಬಹುದು. ಥ್ಯಾಂಕ್ ಯು. ಈ ಇನ್ಫಾರ್ಮೇಶನ್ ಅನ್ನ ಸೇವ್ ಮಾಡಿ ಬೇರೊಬ್ಬ ತಂದೆ ತಾಯಂದಿರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಡಾಕ್ಟರ್ ವಿಜಯ, ಪ್ಯಾರೆಂಟಿಂಗ್ ಪೀಡಿಯಾಟ್ರಿಷಿಯನ್.